ಹಾಯ್ ಫ್ರೆಂಡ್ಸ್, ಮಾಯಲೋಕ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ನಾನು ಲಾಸ್ಟ್ ಟೈಮ್ ಅಮೆಝಾನ್ನಲ್ಲಿ ಕೆಲವೊಂದು ಬಟ್ಟೆಗಳು ಮತ್ತು ಚಪ್ಪಲಿ ಮತ್ತು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಈ ಥರ ಹಲವಾರು ಪ್ರಾಡಕ್ಟ್ಸ್ಗಳು ತೊಗೊಂಡಿದ್ದೆ. ಆದರೆ ಆ ಟೈಮ್ನಲ್ಲಿ ನನಗೆ ಒಳ್ಳೆ ಆಫರ್ ಸಿಕ್ಕಿತ್ತು. ಸೊ ಆ ಆಫರ್ ಮತ್ತೆ ಇವಾಗ ಅಮೆಝಾನ್ನಲ್ಲಿ ಬಂದಿದೆ. ಅದಕ್ಕಾಗಿ ನಿಮಗೆ ತಿಳಿಸ್ಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಲಾಸ್ಟ್ ಟೈಮ್ ಕೆಲವೊಂದು ಬಟ್ಟೆಗಳನ್ನ ತೊಗೊಂಡಿದ್ದೆ ಅಂತ ಹೇಳಿದ್ನಲ್ವಾ. ಸೊ ಅದು ಕ್ವಾಲಿಟಿ ಹೇಗಿದೆ ಅಂದರೆ, ನಾನು ವಾಶ್ ಮಾಡಿ ಸುಮಾರು ಸಲ ಯೂಸ್ ಮಾಡಿದ್ದೀನಿ. ಬಟ್ ಆ ಕ್ವಾಲಿಟಿ ಹೇಗಿದೆ ಅನ್ನೋದನ್ನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತೀನಿ. ಜೊತೆಗೆ ಈಗ ಅಮೆಝಾನ್ನಲ್ಲಿ ಗ್ರೇಟ್ ಇಂಡಿಯನ್ ರಿಪಬ್ಲಿಕ್ ಡೇ ಸೇಲ್ ಅಂತ ಹೇಳಿ ಒಂದು ಸೇಲ್ ನಡೀತಾ ಇದೆ. ಆ ಸೇಲ್ನಲ್ಲಿ 50 to 80% ಫ್ಯಾಷನ್ ಆ್ಯಂಡ್ ಬ್ಯೂಟಿ ಪ್ರಾಡಕ್ಟ್ಸ್ ಮೇಲೆ ಆಫ್ ಆಗುತ್ತೆ. ಸೊ ಈ ಚಾನ್ಸ್ ಮತ್ತೆ ಸಿಗೋದಿಲ್ಲ. ಅದಕ್ಕಾಗಿ ಈ ಆಫರ್ನ ಮೆನ್ಷನ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ನಾನು ತೋರಿಸುವಂತಹ ಎಲ್ಲ ಪ್ರಾಡಕ್ಟ್ಸ್ನ ಲಿಂಕ್ ಕೊಟ್ಟಿರ್ತೀನಿ. ಹಾಗೆ ಇನ್ನೂ ಹಲವಾರು ಪ್ರಾಡಕ್ಟ್ಸ್ಗಳ ಮೇಲೆ ಈ ಆಫರ್ ಸಿಗ್ತಾ ಇದೆ. ಸೊ ಬೇಕು ಅಂದರೆ ನೀವು ಬೈ ಮಾಡ್ಬೋದು. ಬನ್ನಿ, ನಾನು ಯಾವುದೆಲ್ಲ ಬಟ್ಟೆಗಳು ಇವತ್ತು ತೆಗ್ದಿದ್ದೀನಿ ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ನಾನು ಇದು ತಗೊಂಡು ಸುಮಾರು 1 year ಮೇಲೇ ಆಯಿತು. ಬಟ್ ನೀವು ನೋಡ್ತಾ ಇದ್ದೀರಲ್ವ ಯಾವ ರೀತಿ ಇದೆ ಅಂತ. ಕಲರ್ ಶೇಡ್ ಆಗೋದಾಗಲಿ, ಸೊ ಬಟ್ಟೆ ಶ್ರಿಂಕ್ ಆಗೋದಾಗಲಿ ಆ ಥರ ಏನೂ ಇಲ್ಲ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಸೊ ಈ ಥರ ಇದೆ. ಬಟ್ ನಾನು ಇವಾಗ ಹಾಕ್ಕೋತಾ ಇಲ್ಲ. ಸ್ವಲ್ಪ ನಾನು ದಪ್ಪ ಆಗಿರೋದ್ರಿಂದ ಜಸ್ಟ್ ನಿಮಗೆ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ಹಲವಾರು ವಿಡಿಯೋಗಳಲ್ಲಿ ನಾನು ಇದನ್ನು ವೇರ್ ಮಾಡಿ ಕೂಡ ತೋರಿಸಿದ್ದೀನಿ. ಸೊ ಕ್ವಾಲಿಟಿ ವೈಸು ಮತ್ತು ರೇಟ್ ವೈಸ್ ತುಂಬಾ ಚೆನ್ನಾಗಿದೆ ಇದು. ಅದು ಅಲ್ಲದೆ ಅಮೆಝಾನ್ನಲ್ಲಿ 1500+ ಬ್ರ್ಯಾಂಡ್ಸ್ ಒಂದೇ ದಿವಸಕ್ಕೆ ಡೆಲಿವರಿ ಕೊಡ್ತಾ ಇದೆ. ಅಂದರೆ ನೀವು ಇವತ್ತು ಆರ್ಡರ್ ಮಾಡಿದ್ರೆ ನಾಳೆ ಬೆಳಗ್ಗೆನೇ ಮನೆ ಮುಂದೆ ಬಂದುಬಿಟ್ಟಿರುತ್ತೆ. ಸೊ ಮಿಸ್ ಮಾಡ್ಕೋಬೇಡಿ. ಬೇಕು ಅಂದ್ಕೊಳ್ಳೆ ನಿಮ್ಗೆ ಯಾವುದೆಲ್ಲ ಬೇಕೋ ಈಗಲೇ ಕಾರ್ಟ್ಗೆ ಹಾಕ್ಕೊಂಡು ಆರ್ಡರ್ ಮಾಡಿ. ಇನ್ನು ನೆಕ್ಸ್ಟ್ ಡ್ರೆಸ್ ಬಂದುಬಿಟ್ಟು ಇದು ಬ್ಲ್ಯಾಕ್ ಡ್ರೆಸ್ಸು. ಸೊ ಇದ್ರ ಬಗ್ಗೆನೂ ತುಂಬ ಜನರು ಕೇಳಿದರು. ಸೊ ಅದೇನು ಶೇಡ್ ಹೋಗ್ತಾ ಇದೆಯಾ, ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಇದು ಬಂದುಬಿಟ್ಟು ನಮಗೆ ಇಲ್ಲಿ ನೆಕ್ ಹತ್ರ ಚಮ್ಕಿ ವರ್ಕ್ ಬಂದಿದೆ ಈ ಥರ. ಸೊ ಇನ್ನು ಡ್ರೆಸ್ ಫುಲ್ಲಾಗಿ ಈ ಥರ ಪ್ರಿಂಟ್ ಬಂದಿದೆ. ಇದ್ರಲ್ಲ ಪ್ರಿಂಟ್ ಬಂದಿದೆ. ಸಾಫ್ಟ್ ಆಗಿದೆ ಮಟೀರಿಯಲ್ ಕೂಡ. ಆ್ಯಂಡ್ ಇನ್ನು ಈ ಚಳಿಗಾಲದಲ್ಲಿ ಸೊ ಈ ಥರ ಬಟ್ಟೆಗಳು ತುಂಬಾ ಕಂಫರ್ಟಬಲ್ ಆಗಿರುತ್ತೆ ವೇರ್ ಮಾಡಲಿಕ್ಕೆ. ಸೊ ಫ್ರಂಟಲ್ಲೂ ಬ್ಯಾಕಲ್ಲೂ ಫುಲ್ ನಮಗೆ ಪ್ರಿಂಟ್ ಬಂದಿದೆ. ನಾನು ಆ ಟೈಮ್ನಲ್ಲಿ L ಸೈಜ್ ತೊಗೊಂಡಿದ್ದೆ. ಯಾಕೆಂದರೆ ಸ್ವಲ್ಪ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಸ್ವಲ್ಪ ದಪ್ಪ ಇದ್ನಲ್ವ, ಆ ಟೈಮ್ ವೇರ್ ಮಾಡಲಿಕ್ಕೆ ಅಂತ ಹೇಳಿ L ಸೈಜ್ ತೊಗೊಂಡಿದ್ದೀನಿ. ಇನ್ನು ಸ್ವಲ್ಪ ಸಣ್ಣ ಆದಮೇಲೆ ಇದನ್ನು ಸ್ವಲ್ಪ ಟೈಟ್ ಮಾಡಿಸ್ತೀನಿ. ಆ್ಯಂಡ್ ಇದಕ್ಕೆ ದುಪಟ್ಟ ಕೂಡ ಬಂದಿದೆ. ಟೋಟಲ್ ಕುರ್ತಾ ಸೆಟ್ ಇದೆ ಇದಕ್ಕೆ. ಇನ್ನು ಇದಕ್ಕೆ ಪ್ಯಾಂಟ್ ಬಂದುಬಿಟ್ಟು ಫುಲ್ ಪ್ಲೇನಲ್ಲಿ ಈ ಥರ ಬ್ಲ್ಯಾಕ್ ಪ್ಯಾಂಟ್ ಬಂದಿದೆ, ನೋಡ್ಬೋದು. ಸೊ ಇದು ಬಂದುಬಿಟ್ಟು ರೇಯಾನ್ ಮಟೀರಿಯಲ್. ಸಾಫ್ಟಾಗೇ ಇದೆ. ವೇರ್ ಮಾಡಿದಾಗಲೂ ಅಷ್ಟೇ ಕಂಫರ್ಟಬಲ್ ಆಗಿರುತ್ತೆ. ವೆಯ್ಟ್ ಕೂಡ ಅನಿಸೋದಿಲ್ಲ. ನಾನು ಮೇಯ್ನಾಗಿ ಯಾವುದೇ ಕುರ್ತಿ ತೊಗೊಂಡ್ರೂ ಅದಕ್ಕೆ ವೇಲ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನಾನು ನೋಡಿ ತೊಗೋತೀನಿ. ಯಾಕೆಂದರೆ ನನಗೆ ಸ್ವಲ್ಪ ಲೆಂತ್ ಉದ್ದ ಇರಬೇಕು. ಶಾರ್ಟ್ ಆಗಿದ್ದರೆ ನನಗೆ ಹಾಕ್ಕೊಂಡಾಗೆಲ್ಲ ಬಿದ್ದು ಹೋಗ್ತಾ ಇರುತ್ತಲ್ವ, ಆ ಥರ ಇಷ್ಟ ಆಗಲ್ಲ. ಸೊ ಅದಕ್ಕಾಗಿ ಲೆಂತ್ ಈ ರೀತಿ ಉದ್ದ ಇರೋದನ್ನ ನೋಡಿ ತೊಗೋತೀನಿ. ವೇಲ್ ಮಾತ್ರ ತುಂಬಾ ಸಖತ್ತಾಗಿ ಬಂದಿದೆ ಇದಕ್ಕೆ. ಸೊ ಸುತ್ತಲೂ ಈ ಥರ ಗೋಲ್ಡ್ನಲ್ಲಿ ಚಿಕ್ಕ ಬಾರ್ಡರ್ ಬಂದಿದೆ, ನೋಡ್ರಲ್ಲ. ಸಾಫ್ಟ್ ಆಗಿದೆ ಮಟೀರಿಯಲ್ ಮಾತ್ರ, ಇಷ್ಟು ಸಾಫ್ಟ್ ಇದೆ ನೋಡಿ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಇದು ಯೆಲ್ಲೋ ಆ್ಯಂಡ್ ವೈಟ್ ಕಾಂಬಿನೇಷನ್ ಡ್ರೆಸ್ಸು. ಇದು ಮಾತ್ರ ನನಗೆ ಅಲ್ಲಿ ಇಮೇಜಲ್ಲಿ ನೋಡಬೇಕಾದ್ರೆ ನನಗೆ ಅಷ್ಟು ಡಾರ್ಕ್ ಕಲರ್ ಅಂತ ಕಾಣಿಸ್ಲಿಲ್ಲ, ಬೇರೆನೇ ಇತ್ತು. ಬಟ್ ಮನೆಗೆ ಬಂದಮೇಲೆ ಸೊ ಅಲ್ಲಿ ಪಿಕ್ಚರ್ಗಿಂತ ಇಲ್ಲಿ ತುಂಬಾ ಚೆನ್ನಾಗಿದೆ. ಸೊ ಈ ಥರ ಬಂದಿದೆ. 3/4 ಸ್ಲೀವ್ಸ್ ಬಂದಿದೆ. ಸ್ಲೀವ್ಸಿಗೆ ನೋಡಿ ಈ ಥರ ನೆಟ್ ಡಿಸೈನ್ ಬಂದಿದೆ, ಚೆನ್ನಾಗಿದೆ. ಸೊ ನಾವೆಲ್ಲಾದರೂ ಪಾರ್ಟೀಸ್ಗೆ ನೈಟ್ ಟೈಮ್ ಎಲ್ಲಾದರೂ ಹೊರಗಡೆ ಹೋಗ್ಬೇಕಂದಾಗ ವೇರ್ ಮಾಡಿದ್ರು ಕಂಫರ್ಟಬಲ್ ಆಗಿರುತ್ತೆ. ಇದು ಬಂದುಬಿಟ್ಟು ಕಾಟನ್. ಆ್ಯಂಡ್ ಇನ್ನು ಫ್ರಂಟು ಮತ್ತು ಬ್ಯಾಕು ಫುಲ್ ಫ್ಲವರ್ ಪ್ರಿಂಟ್ ಬಂದಿದೆ ಈ ಥರ. ಇದು ಕುರ್ತಾ ಸೆಟ್ ಆಗಿರೋದ್ರಿಂದ ದುಪಟ್ಟ ಕೂಡ ಇದೆ, ಹಾಗೆ ಪ್ಯಾಂಟ್ ಕೂಡ ಇದೆ. ಇನ್ನು ಪ್ಯಾಂಟ್ಗೆ ಬಂದುಬಿಟ್ಟು ನೋಡಿ, ಸೊ ಸೇಮ್ ನಮಗೆ ಟಾಪ್ಗೆ ಏನು ಡಿಸೈನ್ ಬಂದಿದೆ ಅಲ್ವಾ, ಫುಲ್ ಪ್ಯಾಂಟ್ ಫುಲ್ಲಾಗಿ ಈ ಥರ ಫ್ಲವರ್ ಪ್ರಿಂಟ್ ಬಂದಿದೆ. ಆ್ಯಂಡ್ ಕೆಳಗಡೆ ಈ ಥರ ಲೇಸ್ ಕೊಟ್ಟಿದ್ದಾರೆ. ನಾನು ಆಲ್ರೆಡಿ ಸುಮಾರು ವೀಡಿಯೋಗಳಲ್ಲಿ ಇದನ್ನು ವೇರ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗೆ. ಸೊ ಇದು ಆ್ಯಂಡ್ ಇದಕ್ಕೆ ವೇಲ್ ಅಂತೂ ನನಗೆ ತುಂಬ ಇಷ್ಟ ಆಯಿತು. ಸೊ ನಮಗೆ ಡ್ರೆಸ್ಗೆ ಏನು ಪ್ರಿಂಟ್ ಬಂದಿದೆ ಅಲ್ವಾ, ಅದನ್ನೇ ಫುಲ್ ಬಾರ್ಡರ್ ಟೈಪ್ ಕೊಟ್ಟಿದ್ದಾರೆ ಈ ಥರ. ಫುಲ್ಲು ಈ ಥರ ಇದೆ. ಎಲ್ಲೋ ಡಾರ್ಕ್ ಯೆಲ್ಲೋ ಕಲರ್ ಯಾರಿಗಿಷ್ಟ ಆಗುತ್ತೆ, ಸೊ ಅವ್ರಿಗೆ ಮಾತ್ರ ಸಖತ್ ಲೈಕ್ ಆಗುತ್ತೆ ಇದು ನೋಡಿ. ಇದು ಕೂಡ ಅಷ್ಟೇ ಲೆಂತ್ ತುಂಬಾ ಉದ್ದ ಇದೆ, ನೋಡ್ಬೋದು, ಚೆನ್ನಾಗಿದೆ.
ಇನ್ನು ಮೂರನೇ ಡ್ರೆಸ್ ಬಂದುಬಿಟ್ಟು ಅದು ಕೂಡ ನಾನು ಕುರ್ತಾ ಸೆಟ್ಟೆ. ಇದು ಬಂದು ನಾನು ಸ್ವಲ್ಪ ಪ್ಲೇನಲ್ಲಿ ತೊಗೊಂಡಿದ್ದೆ ಆ ಟೈಮ್ನಲ್ಲಿ. ಬಟ್ ತೊಗೊಳ್ಬೇಕಾದ್ರೆ ಅಯ್ಯೋ ಚೆನ್ನಾಗಿರುತ್ತೋ ಇಲ್ಲ ಅಂದ್ಕೊಂಡಿದ್ದೆ. ತುಂಬ ಜನರು ಕಾಮೆಂಟ್ ಮಾಡಿದರೆ ಬ್ಲ್ಯಾಕ್ ಕಲರ್ ಮತ್ತು ಸಖತ್ತಾಗಿದೆ ಅಂತ ಹೇಳ್ಬಿಟ್ಟು. ನೋಡಿ ಈ ಥರ ಫುಲ್ ಪ್ಲೇನಲ್ಲಿ ಬ್ಲ್ಯಾಕ್ ಕುರ್ತೆ ಇದೆ. ಇದಕ್ಕೆ ಒಂದು ಚಿಕ್ಕ ಲೇಸ್ ಹಾಕಿದ್ದಾರೆ ಅಷ್ಟೇ ಗೋಲ್ಡಲ್ಲಿ. ಸೊ ನಾವು ಇದಕ್ಕೆ ಸ್ವಲ್ಪ ಜ್ಯುವೆಲ್ರಿ ಹಾಕ್ಕೊಂಡು ಚೆನ್ನಾಗಿ ರೆಡಿ ಆದರೆ ತುಂಬ ಚೆನ್ನಾಗಿರುತ್ತೆ. ನನಗೆ ಎಕ್ಸ್ಪೆಷಲಿ ಈ ಥರ ಸ್ಲೀವ್ಸ್ ತುಂಬಾ ಇಷ್ಟ ಆಗುತ್ತೆ. ಸ್ವಲ್ಪ ಫ್ರೀ ಆಗಿರುತ್ತೆ, ವೇರ್ ಮಾಡಿದಾಗ ಟೈಟ್ ಅನ್ಸೋದು ಆ ಥರ ಇರೋದಿಲ್ಲ. ಸೊ ಕಂಫರ್ಟಬಲ್ ಆಗಿರುತ್ತೆ ಅಂತ ಹೇಳಿಬಿಟ್ಟು ನಾನು ಇದನ್ನು ತೊಗೊಂಡೆ. ತುಂಬಾ ಚೆನ್ನಾಗಿದೆ. ಇದು ಬಂದುಬಿಟ್ಟು ರೇಯಾನ್ ಮೆಟೀರಿಯಲ್ಲು. ಫುಲ್ ನಮಗೆ ಫ್ರಂಟು ಮತ್ತು ಬ್ಯಾಕ್ ಬಂದುಬಿಟ್ಟು ಪ್ಲೇನಲ್ಲಿ ಬಂದಿದೆ. ಚೆನ್ನಾಗಿದೆ. ನೈಟ್ ಟೈಮ್ ನಾವು ಪಾರ್ಟೀಸ್ಗೆ ಹೋಗಬೇಕಾದ್ರೆ ವೇರ್ ಮಾಡ್ಬೋದು, ಬರ್ಡೇ ಪಾರ್ಟೀಸ್ಗೆ ಅಂಥದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಇದು. ಇದರಲ್ಲಿ ನಿಮಗೆ ಸುಮಾರು ಎಲ್ಲ ಥರದ ಸೈಜಸ್ ಕೂಡ ಸಿಗುತ್ತೆ. ಸ್ಮಾಲು, ಲಾರ್ಜು, ಮೀಡಿಯಮ್ಮು, XXLವರೆಗೂ ಇದೆ. ಬೇಕು ಅಂದರೆ ತೊಗೋಬೋದು. ಆ್ಯಂಡ್ ಇನ್ನು ಇದಕ್ಕೆ ಪ್ಯಾಂಟ್ ಕೂಡ ಅಷ್ಟೇ, ಈ ಥರ ಬ್ಲ್ಯಾಕ್ ಪ್ಯಾಂಟ್ ಕೊಟ್ಟಿದ್ದಾರೆ. ಫುಲ್ ಪ್ಲೈನ್ ಆಗಿದೆ ನೋಡಿ ಈ ಥರ. ಇನ್ನು ಇದಕ್ಕೆ ಕಾಂಬಿನೇಷನ್ ಬಂದುಬಿಟ್ಟು ಗ್ರೇ ಆ್ಯಂಡ್ ಗೋಲ್ಡಲ್ಲಿ ಈ ಥರ ವೇಲ್ ಬಂದಿದೆ. ಸೊ ಇದು ಲೆಂತ್ ಉದ್ದ ಇದೆ, ಬಟ್ ವಿಡ್ತ್ ಅಷ್ಟಾಗಿಲ್ಲ. ಓಕೆ, ನಡೆಯುತ್ತೆ, ವೇರ್ ಮಾಡ್ಬೋದು. ಈ ಥರ ಇದೆ, ಚೆನ್ನಾಗಿದೆ. ವೇಲ್ ಕೂಡ ಅಷ್ಟೇ ರೇಯಾನ್ ಮೆಟೀರಿಯಲಿಂದ ಮಾಡಿದ್ದಾರೆ. ಆ್ಯಂಡ್ ಇದನ್ನು ನಾನು ಸುಮಾರು ಸಲ ವಾಶ್ ಮಾಡಿದ್ದೀನಿ. ಇದು ಪ್ರಿಂಟ್ ನೋಡಿ ಸ್ವಲ್ಪನೂ ಹೋಗಿಲ್ಲ. ಸೊ ನಾನು ಇಂಥದ್ದು ಯಾಕೆ ಹೆಚ್ಚಾಗಿ ಮತ್ತೆ ಹೇಳ್ತೀನಿ ಅಂದರೆ, ಈಗ ನೋಡಿ ಕೆಲವೊಂದು ನಾವು ತೊಗೊಂಡ್ಬಿಟ್ಟಿರ್ತೀವಿ, ಅದನ್ನು ಒಂದೆರಡು ಸಲ ವಾಶ್ ಮಾಡಿದೆ ಶೇಡ್ ಹೋಗೋದು ಅಥವಾ ಕಲರ್ ಹೋಗೋದು ಆ ಥರ ಆಗಿಬಿಡುತ್ತೆ. ಮತ್ತು ಪ್ರಿಂಟ್ಗಳು ಹೋಗೋದು, ಫ್ಲವರ್ಸ್ ಹೋಗೋದು ಆ ಥರ ಆಗಿಬಿಡುತ್ತಲ್ವ. ಸೊ ಅದಕ್ಕೆ ನಾನು ವಾಶ್ ಮಾಡಿದ್ಮೇಲೆ ನಿಮಗೆ ತೋರಿಸ್ತೀನಿ ಇದು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು. ಆದಷ್ಟು ನಾನು ಚೆನ್ನಾಗಿರೋದು ನಿಮ್ಗೆ ರೆಕಮೆಂಡ್ ಮಾಡ್ತೀನಿ, ಯಾಕೆಂದರೆ ನೀವು ತೊಗೊಳ್ಬೇಕಾದ್ರೆ ಸೊ ನಿಮಗೂ ಲಾಸ್ ಆಗಬಾರ್ದು ಅನ್ನೋದಕ್ಕೆ ನಾನು ಯೂಸ್ ಮಾಡಿದ್ಮೇಲೆ ನಿಮ್ಗೆ ಹೇಳ್ತೀನಿ. ಸೊ ಇದಿಷ್ಟು ಡ್ರೆಸ್ಗಳು. ಅದಲ್ಲದೆ ನಾನು ಲಾಸ್ಟ್ ಟೈಮು ಚಪ್ಪಲಿ ತೊಗೊಂಡಿದ್ದೆ. ನಾನು ಹೇಳಬೇಕು ಅಂದರೆ ಆನ್ಲೈನಲ್ಲಿ ಈ ಸ್ಲಿಪ್ಪರ್ಸು, ಶೂಸ್ ಎಲ್ಲ ಸ್ವಲ್ಪ ಕಡಿಮೆನೇ. ಲೋಕಲ್ ಮಾರ್ಕೆಟಿಗೆ ಹೋದಾಗ ಅಲ್ಲೇ ಸ್ವಲ್ಪ ಟ್ರಯಲ್ ಎಲ್ಲ ಮಾಡಿ ತೊಗೊಳ್ತಾ ಇರ್ತೀನಿ ನಾನು. ಇದು ತೊಗೊಂಡ್ಬಿಟ್ಟೆ. ಅದಾದಮೇಲೆ ನನ್ನದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು. ಆಮೇಲೆ ನಾನು ಈ ಥರ ಹೀಲ್ಸ್ ವೇರ್ ಮಾಡಲಿಕ್ಕೆ ಆಗಲಿಲ್ಲ. ಬಟ್ ತಗೊಂಡು ಇಟ್ಕೊಂಡಿದ್ದೀನಿ ವೇರ್ ಮಾಡೋಣ ಅಂತ. ಆ್ಯಂಡ್ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ. ಬಟ್ ನಾನು ಇದನ್ನೇ ಹೊರಗಡೆ ಕೇಳಿದಾಗ ಸ್ವಲ್ಪ ಅಂದರೆ ಈ ಥರ ಒಳ್ಳೆ ಕ್ವಾಲಿಟಿದು ನೋಡಿದಾಗ ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು. ಬಟ್ ಆನ್ಲೈನಲ್ಲಿ ತುಂಬ ಕಡಿಮೆ ರೇಟ್ಗೆ, ಅಂದರೆ ಸೇಲ್ ಇತ್ತು ಅವತ್ತು, ಹಾಗಾಗಿ ತುಂಬ ಕಡಿಮೆ ರೇಟ್ಗೆ ಸಿಕ್ತು. ಸೊ ಇದು ಒಂದು ಜೊತೆ ತೊಗೊಂಡಿದ್ದೀನಿ. ಆ್ಯಂಡ್ ನಾನೀಗ ತೋರಿಸಿದ್ನಲ್ವ, ಈ ಎಲ್ಲ ಪ್ರಾಡಕ್ಟ್ಸ್ಗಳ ಲಿಂಕ್ಗಳು ಬಂದು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಾನು ಮೊದಲೇ ಹೇಳಿದಾಗೆ ಅಮೆಝಾನಲ್ಲಿ ಒಳ್ಳೆ ಸೇಲ್ ನಡೀತಾ ಇದೆ. ಒಳ್ಳೆ ನಮಗೆ ಆಫರ್ ಕೂಡ ಸಿಗ್ತಾ ಇದೆ. ಅದು ಅಲ್ಲದೆ ಲೇಟೆಸ್ಟ್ ಸ್ಟೈಲ್ಸಲ್ಲಿ 1 ಲಕ್ಷಕ್ಕಿಂತ ಹೆಚ್ಚು ಗ್ರೇಟ್ ಡೀಲ್ಸ್ ಈಗ ಅಮೆಝಾನಲ್ಲಿ ಸಿಗ್ತಾ ಇದೆ. ಈ ಚಾನ್ಸ್ನ ಮಿಸ್ ಮಾಡ್ಕೋಬೇಡಿ. ಒಳ್ಳೆ ಡೀಲ್ಸ್ ಈ ಗ್ರೇಟ್ ರಿಪಬ್ಲಿಕ್ ಡೇ ಸೇಲ್ಸ್ನಲ್ಲಿ ಸಿಗ್ತಾ ಇದೆ. ಸೊ ನಾನು ತೋರಿಸಿರೋದ್ರಲ್ಲಿ ನಿಮಗೆ ಯಾವ ಪ್ರಾಡಕ್ಟ್ ಇಷ್ಟ ಆಯಿತು ಅನ್ನೋದನ್ನ ದಯವಿಟ್ಟು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಡಿಸ್ಕ್ರಿಪ್ಷನಲ್ಲಿ ಪ್ರಾಡಕ್ಟ್ಸ್ ಲಿಂಕ್ಸ್ ಮತ್ತು ಆಫರ್ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀನಿ, ಒಮ್ಮೆ ಹೋಗ್ಬಿಟ್ಟು ಚೆಕ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.